ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 7ನೇ ಅಧ್ಯಾಯ 10ನೆಯ ಶ್ಲೋಕ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಪಾರ್ಥ, I am the eternal case of the origin of all beings. I am the intelligence of the intelligent and the brilliance of the brilliant star. ಭಗವಂತನು ಇಲ್ಲಿ ಹೇಳುವಂಥ ವಿಚಾರ ಬಹಳ ಉತ್ತಮವಾಗಿರುವಂಥದ್ದು ಅಂತ ಕಂಡು ಬಂತು. ಕಾರಣ ಏನಂತಂದರೆ, ಯಾವುದು ಬೆಳೆಯಬೇಕಾಗಿರ್ತಕ್ಕಂಥ ವಸ್ತು ಇದೆಯೋ ಅದಕ್ಕೆ ಬೀಜವು ನಾನಾಗಿದ್ದೇನೆ ಅಂತ ನನ್ನನ್ನು ತಿಳ್ಕೊ. ನಾನು ಸನಾತನ ರೂಪವಾಗಿದ್ದೇನೆ ಅಂತ ತಿಳ್ಕೊ. ಬುದ್ಧಿವಂತರಲ್ಲಿ ಬುದ್ಧಿವಂತ ನಾನು ಎಂದು ತಿಳಿದುಕೋ. ತೇಜಸ್ವಿಗಳಲ್ಲಿ ತೇಜಸ್ವಿಯು ನಾನು ಅಂತ ತಿಳಿದುಕೋ. ತೇಜಸ್ವಿಗಳಲ್ಲಿ ಇರತಕ್ಕಂಥ ತೇಜಸ್ಸು ನಾನು, ಬುದ್ಧಿವಂತರಲ್ಲಿ ಇರತಕ್ಕಂಥ ಬುದ್ಧಿಯು ನಾನು, ಎಲ್ಲ ಋಷಿಮುನಿಗಳಲ್ಲಿ ಸನಾತನನು ನಾನು, ಮತ್ತು ವೃಕ್ಷಗಳಲ್ಲಿ ಇರತಕ್ಕಂಥ ಬೀಜ ರೂಪವು ನಾನಾಗಿದ್ದೇನೆ. ಆದ್ದರಿಂದ ನಾನು ಹೇಳುವಂಥ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಿ. ಇಲ್ಲಿ ನನ್ನನ್ನು ಹೊರತಾಗಿ ಬೇರೆ ಯಾವುದೂ ಇಲ್ಲ. ಯಾವ 84 ಲಕ್ಷ ಜೀವರಾಶಿಗಳಿದ್ದಾವ, ಆ ಎಲ್ಲ ಜೀವರಾಶಿಗಳಿಗೆ ಬೀಜ ಅಂತಂದರೆ ನಾನು. ಒಂದಲ್ಲ ಎರಡಲ್ಲ, ವಿಶೇಷವಾಗಿ ನೋಡ್ತಕ್ಕಂಥ, ಕೇಳತಕ್ಕಂಥ, ಹರಿದಾಡತಕ್ಕಂಥ, ಇರತಕ್ಕಂಥ ಸ್ಥಿರ ಜಗತ್ತು, ಚರ ಜಗತ್ತು. ಚರ ಜಗತ್ತಿಗೂ ಬೀಜರೂಪ ನಾನಾಗಿದ್ದೇನೆ, ಸ್ಥಿರ ಜಗತ್ತಿಗೂ ಬೀಜರೂಪ ನಾನಾಗಿದ್ದೇನೆ. ಒಂದು ಚರ, ಒಂದು ಅಚರ. ಅಚರ ಜಗತ್ತು ಅಂತಂದರೆ ಪಂಚಭೂತಾದಿಗಳು, ಚರ ಜಗತ್ತು ಎಂದರೆ ಜೀವ ಜಂತುಗಳು. ಚರ ಜಗತ್ತಿಗೂ ನಾನು ಬೀಜರೂಪ ಆಗಿದ್ದೇನೆ, ಅಚರ ಜಗತ್ತಿಗೂ ಕೂಡ ನಾನೇ ಬೀಜರೂಪ ಆಗಿದ್ದೇನೆ. ಸಾಮಾನ್ಯವಾಗಿ ಆತ್ಮನಃ ಆಕಾಶ ಸಂಭೂತಃ ಆಕಾಶದ್ವಾಯು ವಾಯೋರಾಪಃ ಆದ್ಭ್ಯ ಪೃಥ್ವಿ ಪೃಥಿವ್ಯಾಂ ಓಷಧಯಃ ಓಷಧಿಭ್ಯೋ ಅನ್ನಂ ಅನ್ನಾತ್ ಪುರುಷಃ ಅಂತ ಹೇಳಿದೆ. ಮೊದಲು ಅಚರ ಜಗತ್ತನ್ನು ಸೃಷ್ಟಿ ಮಾಡಿದ ಪರಮಾತ್ಮ. ಪಂಚಭೂತಗಳೆಲ್ಲವೂ ಅಚರ ಜಗತ್ತು. ಆ ಅಚರ ಜಗತ್ತಿನಿಂದ ಚರಾತ್ಮಕವಾಗಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳನ್ನು ನಿರ್ಮಾಣ ಮಾಡಿರುವುದು ಕಂಡುಬಂತು. ಹಾಗಾಗಿ ಅಚರ ಜಗತ್ತಾಗಲಿ ಚರ ಜಗತ್ತಾಗಲಿ ಇವೆಲ್ಲವುಗಳಿಗೆ ನಾನೇ ಕಾರಣ ಅನ್ನುವಂಥ ಸಿದ್ಧಾಂತವನ್ನು ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ನನ್ನನ್ನು ಹೊರತಾಗಿ ಬೇರೆ ಯಾವುದು ಕೂಡ ನೋಡಲು ಇರುವುದಿಲ್ಲ. ಹಾಗಾಗಿ ನಾನು ಅಚರ ಜಗತ್ತು ಮತ್ತು ಚರ ಜಗತ್ತು. ಚರ ಜಗತ್ತಿನಲ್ಲಿ ನೋಡುವುದಕ್ಕೆ, ಓಡಾಡುವುದಕ್ಕೆ, ಹೋಗುವುದಕ್ಕೆ, ಬರುವುದಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಮಾತನಾಡುವುದು, ಊಟ ಮಾಡುವುದು, ನಿದ್ರಿಸುವುದು, ಎಚ್ಚರಗೊಳ್ಳುವುದು ಮೊದಲಾಗಿರ್ತಕ್ಕಂಥ ಎಲ್ಲ ಕ್ರಿಯೆಗಳನ್ನು ಅನುಭವಿಸುತ್ತೆ. ಇಲ್ಲಿ ಸಿಹಿ ಕಹಿಗಳನ್ನು ಅನುಭವಿಸುತ್ತೆ, ಸುಖ ದುಃಖಗಳನ್ನು ಅನುಭವಿಸುತ್ತೆ. ಈ ಚರ ಜಗತ್ತು ದ್ವಂದ್ವಮಯವಾಗಿದೆ. ಇಲ್ಲಿ ಸುಖ ದುಃಖಗಳು ಸಹಜವಾಗಿ. ಚಕ್ರ ಹೇಗೆ ಪರಿವರ್ತನೆಗೊಳ್ಳುತ್ತದೆಯೋ ಹಾಗೆ ಈ ಚರ ಜಗತ್ತನ್ನುವಂಥದ್ದು ಪರಿವರ್ತನೆಗೊಳ್ಳುತ್ತದೆ. ಚಕ್ರದ ಗಾಲಿಗಳು ಮೇಲೆ ಕೆಳಗೆ ಮೇಲೆ ಕೆಳಗೆ ಹಲ್ಲುಗಳು ಹೇಗೆ ಹರಿದಾಡುತ್ತವೆಯೋ ಹಾಗೆ ಈ ಪ್ರಪಂಚವು ಕೂಡ ಒಮ್ಮೆ ಸುಖ, ಒಮ್ಮೆ ದುಃಖ, ಒಮ್ಮೆ ನಷ್ಟ, ಒಮ್ಮೆ ಕಷ್ಟ, ಈ ರೀತಿಯಾಗಿರ್ತಕ್ಕಂಥ ಲಾಭ ನಷ್ಟಗಳನ್ನು ಹೊಂದಿರುವಂಥದ್ದು. ಹಾಗಾಗಿ ಈ ಲಾಭ ನಷ್ಟಗಳಾಗಲಿ ಸುಖ ದುಃಖಗಳಲ್ಲಿ ಯಾವ ಕೂಡ ಸ್ಥಿರ ಅಲ್ಲ. ಇವು ಚರವಾಗಿರತಕ್ಕಂಥವುಗಳು. ಲಾಭ ಆಗಿದ್ದು ಕೂಡ ಶಾಶ್ವತವಾಗಿರೋದಿಲ್ಲ, ನಷ್ಟ ಆಗಿದ್ದು ಕೂಡ ಶಾಶ್ವತವಾಗಿರೋದಿಲ್ಲ, ಸುಖವೂ ಕೂಡ ಶಾಶ್ವತವಾಗಿರೋದಿಲ್ಲ, ದುಃಖವೂ ಕೂಡ ಶಾಶ್ವತವಾಗಿರೋದಿಲ್ಲ. ಇವು ಚರಮಯವಾಗಿರತಕ್ಕಂಥವುಗಳು.
ಈ ಪಂಚಭೂತಾದಿಗಳು ಅಚರ ಪ್ರಪಂಚವಾಗಿರೋದ್ರಿಂದ ಅವು ಸ್ಥಿರವಾಗಿರುತ್ತವೆ. ಆದ್ದರಿಂದ ಈ ಎರಡಕ್ಕೂ ಬೀಜಭೂತನು ನಾನಾಗಿದ್ದೇನೆ ಎಂದು ತಿಳಿದುಕೋ ಅಂತ ಅರ್ಜುನನಿಗೆ ಭಗವಂತನು ಹೇಳುತ್ತಿದ್ದಾನೆ. ಹರಿ ಓಂ ತತ್ಸತ್.